ಅದರಲ್ಲೂ ತುಂಬಾ ಜನ ಗಂಡಸರು ಕಂಪ್ಲೇಂಟ್ ಮಾಡ್ತಿದ್ದಾರೆ, ಶಿವಣ್ಣ ಇಷ್ಟು ವಯಸ್ಸಾದ್ರೂ ಈ ತರ ಡಾನ್ಸ್ ಮಾಡಿ ಮಾಡಿ ನಮ್ಮ ಮನೆಯಲ್ಲಿ ಹೆಂಡತಿರಲ್ಲ ನಮ್ಮ ತಲೆ ತಿಂತಾ ಇದ್ದಾರೆ, ವಾಕಿಂಗ್ ಹೋಗ್ರಿ, ಎಕ್ಸರ್ಸೈಸ್ ಮಾಡ್ರಿ, ನೀವು ಶಿವಣ್ಣ ತರ ಆಗಿ ಅಂತ ಹೇಳ್ತಾ ಇದ್ದಾರೆ. ಅದು ಶಿವಣ್ಣ ಕೊಟ್ಟಿರುವಂತ ಸ್ಫೂರ್ತಿ ಎಲ್ರಿಗೂ. ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳ ನಮ್ಮ ಕನ್ನಡ ಚಿತ್ರರಂಗದ ಸದಾಕಾಲ ಮೆರುಗುವ ಎಲ್ಲರ ನೆಚ್ಚಿನ ಹೃದಯ ಸಾಮ್ರಾಟವನ್ನು ಆಳ್ತಾ ಇರುವಂತಹ ದಿವ್ಯ ಸ್ಪಂದನವಾಗಿ ಎಲ್ಲರ ಮನಸ್ಸಿನಲ್ಲಿ ರಮ್ಯವಾಗಿ ನೋಡ್ಕೊಂಡಿರುವಂತಹ ಸ್ಯಾಂಡಲ್ವುಡ್ ರಮ್ಯವ್ರನ್ನ ಶ್ರೀಯುತ ದೀಪಕ್ ಹಾಗೂ ಅರುಣ್ ಅವರು ಬರ್ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡಿಗರು ಕೂಡ ಮತ್ತು ಗಲ್ಫ್ ಕನ್ನಡ ತೋರಿಸಿದ ಅಧ್ಯಕ್ಷರಾದಂತಹ ಶ್ರೀಯುತ ದೀಪಕ್ ಹಾಗೂ ಕನ್ನಡ ಕೂಟದ ಈ ಕಾರ್ಯಕ್ರಮದ ಸಪೋರ್ಟ್ ತಕ್ಕೊಳ್ಳೋಣ. ಯಾಕಂದ್ರೆ ಇದು ಬಹಳ ಅಮೂಲ್ಯವಾದ ಕ್ಷಣ. ಶಿವಣ್ಣ ಯಾಕೆ ಅಂತ ನಾವು ಹೇಳಬೇಕಾಗುತ್ತೆ. ಶಿವಣ್ಣ ಅವರು ಮುತ್ತಂತಿ ರಾಯ ಅಂತ ಹೆಸರಿಟ್ಕೊಂಡಾಗಲೇ ಮೃತ್ಯುವನ್ನೇ ಜಯಿಸಿದಂತ ಒಬ್ಬ ಅದ್ಭುತವಾದ ಮಾನವ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಎಷ್ಟೋ ಜನಕ್ಕೆ ಮಾದರಿಯಾಗಿದ್ದಾರೆ. ಹಾಗಾಗಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಈ 2025ನೇ ಸಾಲಿನ ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ನ ಸಾರಥ್ಯದ ಅಂತಾರಾಷ್ಟ್ರೀಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಇಡೀ ಕನ್ನಡಿಗರಿಗೆ ಹೆಮ್ಮೆ ಕೊಡುವಂತ ಒಂದು ಕ್ಷಣ. ನಿಮ್ಮ ಜೋರಾದ ಚಪ್ಪಾಳೆ ಬರಲಿ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣನಿಗೆ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರಿಗೆ. ಈ ಪ್ರಶಸ್ತಿಯನ್ನು ವೇದಿಕೆ ಮುಖ್ಯಸ್ಥರು ದಯಪಾಲಿಸಿದ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಈ ಕನ್ನಡ ರಾಜ್ಯೋತ್ಸವ ಬಹುಶಃ ಕನ್ನಡಿಗರ ಹೃದಯಾಂತರದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಅಮೃತ ಗಳಿಗೆ ಅಂತ ಹೇಳಿದರೆ ತಪ್ಪಾಗಲಾರದು. ಸಮಸ್ತ ಕರ್ನಾಟಕದ ಕನ್ನಡಿಗರ ಪರವಾಗಿ ಎಲ್ಲ ದೇಶ ವಿದೇಶಗಳಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡದ ಮನಸ್ಸುಗಳ ಪರವಾಗಿ ಶಿವಣ್ಣನವರಿಗೆ ಅಂತಾರಾಷ್ಟ್ರೀಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ನಾವು ಕನ್ನಡಿಗರು ಹೆಮ್ಮೆಯನ್ನ ಪಡ್ತಾ ಇದ್ದೀವಿ. ಈ ಚಪ್ಪಾಳೆ ಇವತ್ತಿನ ಈ ಕಾರ್ಯಕ್ರಮದ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶಿವಣ್ಣ ಹಾಗೂ ಗೀತಕ್ಕವರು ಶತಾಯುಷಿಗಳಾಗಿ ತಮ್ಮ ಜೀವನ ಪೂರ್ಣವನ್ನು ಮಾಡಿ ಇನ್ನಷ್ಟು ಜನಕ್ಕೆ ಸ್ಫೂರ್ತಿಯಾಗಲಿ ಅನ್ನೋದೇ ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ನ ಈ ಸಂದೇಶದ ಈ ಹೃದಯಾಂತರದಲ್ಲಿ ನೋಡಿಕೊಳ್ಳುವಂತಹ ಕನ್ನಡದ ಉತ್ಸವ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭ ಕನ್ನಡಿಗರಿಗೆ ಹೆಮ್ಮೆ ಪಡುವಂತಹದ್ದು. ನೀವು ಚಪ್ಪಾಳೆ ನಿಲ್ಬಾರ್ದು, ಯಾಕಂದ್ರೆ ನಾವೇ ಅಂತ ಅವಕಾಶವನ್ನ ಕೊಟ್ಟಿದ್ದೆ ಶಿವಣ್ಣ ದಂಪತಿಗಳು ಗೀತಕ್ಕ ಮತ್ತು ಶಿವರಾಜ್ ಕುಮಾರ್ ಅವರು. ಈ ಚಪ್ಪಾಳೆಯ ಆಶೀರ್ವಾದ ಅವರಿಗೆ ನಿರಂತರವಾಗಿ ಎಲ್ಲರಿಂದ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಯಾರಾದ್ರೂ ವಿಸಿಲ್ ಹೊಡೆಯೋದಿದ್ರೆ ವಿಸಿಲ್ ಹೊಡ್ಕೊಡೋದು ಮನಸ್ಸು ತುಂಬಾ